ಶಿರಾನಗರದ ಶ್ರೀ ಮಾಧವ ವಿದ್ಯಾಮಂದಿರ ಶಾಲೆಯಲ್ಲಿ ಶಾಲೆಯ ನೂತನ ಜಾಲತಾಣವನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಖ್ಯಾತ ಉದ್ಯಮಿ ಚಂದ್ರಶೇಖರ್, ಶಿಕ್ಷಣವು ಕೇವಲ ರ್ಯಾಂಕ್ ಗಳಿಕೆ ಹಾಗೂ ಹಣ ಸಂಪಾದನೆಗೆ ಸೀಮಿತವಾಗದೆ ಸಮಾಜದಲ್ಲಿನ ನೊಂದವರು ಮತ್ತು ಅಸಹಾಯಕರಿಗೆ ನೆರವಾಗುವ ಮನೋಭಾವವನ್ನ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಸೇರಬೇಕು, ಸಾಕಷ್ಟು ಹಣ ಮಾಡಬೇಕು, ಹಣ ಮಾಡಿದ್ದನ್ನು ನಾವು ಅನುಭವಿಸೋದಕ್ಕೋಸ್ಕರ ಹಣ ಮಾಡಬೇಕು, ಇನ್ಯಾವುದಕ್ಕೂ ಅಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯ ಬಂದಿರತಕ್ಕಂಥದ್ದು. ಎಲ್ಲ ಒಂದು ಈಗ ಇರ್ತಕ್ಕಂಥ ಮಾಡೆಲ್ ಅಂತ ಯಾರನ್ನ ತಗೊಳ್ತಾರೆ. ಈಗ ಮಾಡೆಲ್ ಅಂತ ಹೇಳಿದ್ರೆ ಯಾರು ಕೆಲಸಕ್ಕೆ ಸೇರಿಕೊಂಡು ಚೆನ್ನಾಗಿ ಕಾರು ಬಂಗ್ಲೆ ಇದನ್ನೆಲ್ಲ ಇಟ್ಕೊಂಡು ಹೋಗ್ತಾ ಇರೋರು ಆದರ್ಶಪ್ರಾಯರಾಗ್ತಾರೆ. ಆ ಥರ ನಾವು ಇರಬೇಕು ಅಂತಕ್ಕಂಥದ್ದು ಎಲ್ಲರ ಮನಸ್ಸಿಗೂ ಬರ್ತಕ್ಕಂಥದ್ದು ಸಹಜ. ಅದು ಸಹಜವಾಗಿರುತ್ತೆ. ಆದರೆ ತಾವುಗಳು ಇಲ್ಲಿ ಇರ್ತಕ್ಕಂಥವರು ಎಷ್ಟು ಜನಗಳಿಗೆ ಆ ಥರ ಒಂದು ಅಭಿಪ್ರಾಯ ಇದೆ ಅಂತಕ್ಕಂಥದ್ದನ್ನು ನಾನು ಇರಲಿ, ನೀವು ಯಾರು ಕೈ ಎತ್ತೋದು ಬೇಡ, ಆದರೆ ಅದು ಒಂದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಆದರೆ ಮಕ್ಕಳೇ, ಒಂದು ಹೇಳ್ತೀನಿ ನಿಮಗೆ, ಈ ಥರ ಒಂದು ಅಭಿಪ್ರಾಯವನ್ನು ಬೆಳೆಸಿರ್ತಕ್ಕಂಥ ನಮ್ಮ ಸಿಸ್ಟಮ್ ಏನಿದೆ, ಸಿಸ್ಟಮನ್ನು ಬ್ಲೇಮ್ ಮಾಡಬೇಕೇ ಹೊರತು ನಿಮ್ಮನ್ನಲ್ಲ. ಅದು ಯಾಕೆ ಅಂದರೆ ನಿಮಗೆ ಅದರ ಎಕ್ಸ್ಪೋಜರ್ನ ನಿಮಗೆ ಕೊಟ್ಟಿಲ್ಲ. ಏನು ಅದಕ್ಕಿಂತ ಹೊರತಾಗಿ ಏನಿದೆ, ಯಾವುದು ಅದಕ್ಕಿಂತ ಹೊರತಾಗಿ ನೀವು ಎಂಜಾಯ್ ಮಾಡ್ತಕ್ಕಂಥದ್ದು ಏನಿದೆ ಅನ್ನೋದು ಯಾರಿಗೂ ಅದನ್ನು ಗೊತ್ತಿಲ್ಲ. ನಾವು ಯಾಕೆ ಇರಬೇಕು, ನಾವು ಇಲ್ಲಿ ಏನು ಬೇಕು, ನಾವು ಯಾಕೆ ದುಡಿಬೇಕು, ನಾವು ಏನನ್ನು ಸಾಧಿಸಬೇಕಾಗಿದೆ ಅಂತಕ್ಕಂಥದ್ದನ್ನು. ಹಣಕಾಸಿನ ನೆರವೊಂದೇ ಸಹಾಯವಲ್ಲ, ತಮಗೆ ತಿಳಿದಿರುವ ಜ್ಞಾನ, ಕೌಶಲ್ಯ ಹಾಗೂ ಅನುಭವವನ್ನ ಸಮಾಜದ ಒಳಿತಿಗಾಗಿ ಬಳಸುವುದು ಸಹ ಮಹತ್ವದ ಸೇವೆಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಚಂದ್ರಶೇಖರ್ ಸಹ ಹೇಳಿದ್ರು, ಒಬ್ಬೊಬ್ರಿಗೊಂದೊಂದು ಕಲೆ ಕೊಟ್ಟಿರ್ತಾರೆ. ಈಗ 100 ಕೋಟಿ ಅಲ್ಲ, 1000 ಕೋಟಿ ಅಲ್ಲ, 1,00,000 ಕೋಟಿ ದುಡಿಬೋದು ಅಂತ ಭಗವಂತ ಒಂದು ನಾಲೆಡ್ಜ್ ಕೊಟ್ಟಿರ್ತಾನೆ. ಆತ ಆ ಒಂದು ಆರ್ಥಿಕವಾಗಿ ಸೇವೆ ಮಾಡ್ಬೋದು. ಇನ್ನೊಬ್ಬರು ಈ ರೀತಿಯಾದಂತಹ ಟೆಕ್ನಾಲಜಿನಲ್ಲಿ ಭಗವಂತ ಕೊಟ್ಟಿರ್ತಾನೆ. ಅದು ಸಮಾಜಕ್ಕೆ ನಾನು ಹೆಂಗೆ ಕೊಡಬೇಕು? ಒಂದು ಕಲೆ ಆಗಿರ್ಬೋದು, ಒಂದು ಸಂಗೀತ ಆಗಿರ್ಬೋದು, ಒಂದು ಭರತನಾಟ್ಯ ಆಗಿರ್ಬೋದು, ಒಂದು ರಾಜಕೀಯ ಆಗಿರ್ಬೋದು, ಒಬ್ಬ ರೈತ. ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಬದಲಾಗುತ್ತಿರುವ ಜಗತ್ತಿನೊಂದಿಗೆ ಹೆಜ್ಜೆ ಹಾಕಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಇದೇ ಉದ್ದೇಶದಿಂದ ಶಾಲೆಯು ಜಾಲತಾಣ ಆರಂಭಿಸಿರುವುದು ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಿದರು. ಇದರಲ್ಲಿ ಜಸ್ಟ್ ಅವನು ಹೋಗ್ತಾ ಇರ್ತಾನೆ, ಒಂದು ದಿವಸಕ್ಕೆ 100 ಎಕರೆ ಅವನು ಉಳ್ತಾನೆ. ಸೊ ಇನ್ನು ಎಲ್ಲ ಫೀಲ್ಡಲ್ಲೂ ಸಹ ಟೆಕ್ನಾಲಜಿ ಬಂದಿದೆ. ಅದನ್ನು ನಾವು ಅಡಾಪ್ಟ್ ಮಾಡ್ಕೊಬೇಕು. ಅದನ್ನು ನಾವು ಅಡಾಪ್ಟ್ ಮಾಡ್ಕೊಳಕ್ಕಾಗ್ದಿಲ್ದಿದ್ರೆ ನಾವು ಹಿಂದೆ ಬೀಳ್ತಾ ಇರ್ತೀವಿ. ಸೊ ನಾವು ನಾನೊಬ್ಬ ಬೆಳೆದ್ರೆ ನೀವು ಓದಿರೋಂಥ ಶಾಲೆ ಆದರೂ ಕೂಡ ಅವತ್ತಿನ ಒಂದು ವಾತಾವರಣ ಇವತ್ತು ಈಗಿಲ್ಲ. ಕಾರಣ ಇಷ್ಟೇ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಇಲ್ಲಿ ಬಂದಾಗ ಏನೋ ಒಂದು ಅವಕಾಶ ನನಗೆ ಭಗವಂತ ಕನಸ್ದ ಅಂತ ಕಾಣುತ್ತೆ. ಇಲ್ಲಿ ಸೋಮಶೇಖರ್ ಅವರು ಸರ್ ಈ ಥರ ಇದೆ, ಈ 60 ಜೊತೆಗೆ ನಾವೊಂದು 16 ವಯಸ್ಸಿನವ್ರು ಸೇರ್ಕೊಂಡ್ರೆ ಏನಾದರೂ ಸಾಧನೆ ಆಗುತ್ತೆ ಸರ್. ಪಾಪ 60ರವ್ರು ಏನು ಮಾಡ್ತಾರೆ ಸರ್ ಅಂತಂದ್ರು. 60ನವ್ರು ಪಿಲ್ಲರಾಗಿ ನಿಂತ್ಕೊಂಡ್ರು, ನಾವು ಮೇಲೆ ರೂಫ್ ಆಗಿ ನಿಂತ್ಕೊಂಡ್ವಿ. ಅವ್ರ ಪಿಲ್ಲರೇ ಇವತ್ತು ಈ ಕೆಲಸ ಮಾಡಿದ್ವಿ. ವೆಬ್ಸೈಟಿಗೆ ನಮ್ಮ ಜಯರಾಮಣ್ಣಿಗೆ ಕಾರಣ ಮ್ಯಾಕ್ಸಿಮಮ್. ಇದ್ರ ಮೇಲೆ ನಾವು ಸ್ವಲ್ಪ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಮ್ಮ ಕವಿತಾ ಮೇಡಮ್ಮು ಹಗಲು ರಾತ್ರಿಯಿಂದ ಇನಿಷಿಯೇಟ್ ತಗೊಂಡ್ರು. ತುಂಬ ಅದ್ಭುತವಾದ ಒಂದು ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ಬಹಳಷ್ಟು ಹೇಳ್ತಾ ಇದ್ವಿ, ಸಮಾಜ ಸೇವೆ ಏನಾದರೂ ಮಾಡ್ಬೇಕಂತೇಳಿ. ವೈಯಕ್ತಿಕವಾದಂಥ ಕೆಲಸಗಳೇ ಜಾಸ್ತಿ ಇದ್ದು ಒತ್ತಡಗಳಿದ್ದಾಗ ನಮ್ಗೆ ಯಾಕಬೇಕಪ್ಪ ಅನ್ನೋದು ಒಂದಾಗುತ್ತೆ. ಎರಡನೇದು ನಿಂದನೆಗಳು ಜಾಸ್ತಿ ಇರುತ್ತೆ. ಇಂಥ ವಿಚಾರಗಳು ಸಮಾಜ ಸೇವೆ ಮಾಡಿದಾಗ ನಿಂದನೆಗಳು ಜಾಸ್ತಿ ಇರುತ್ತೆ. ಇವನ್ ಕೂಡ ನಮ್ಮ ಬದಿ ಗೊತ್ತೇ ನಾವು ಸಮಾಜ ಸೇವೆ ಅಂತ ಮಾಡಿದಾಗ ಎಲ್ಲ ಒಂದ್ ಕಡೆ ಒಂದು ಆತ್ಮತೃಪ್ತಿ ಆಗುತ್ತೆ ನಮಗೆ. ಆ ಆತ್ಮತೃಪ್ತಿಗಾಗಿನೇ ನಾವು ಇಲ್ಲಿ ಬಂದು ಕೆಲಸ